ಗರ್ಭಕೋಶ ತೆಗೆಯೋ ಸರ್ಜರಿ ಲ್ಯಾಪ್ರೋಸ್ಕೋಪಿಕ್ಲಿ ಮಾಡಿದ್ರೆ ತುಂಬಾ ದುಬಾರಿ ಆಗತ್ತೆ ಡಾಕ್ಟ್ರೆ ಅಂತ ನೆನ್ನೆ ಒಂದು ಕ್ವಶನ್. ಎಷ್ಟು ದುಬಾರಿ ಆಗ್ಬೋದು ಅಂತ ಯೋಚನೆ. ಜನರಲಿ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮಾಡ್ಬೇಕಾದ್ರೆ ಲ್ಯಾಪ್ರೋಸ್ಕೋಪ್ ಇನ್ಸ್ಟ್ರೂಮೆಂಟ್ಸ್ ಎಕ್ಸ್ಟ್ರಾ ಬೇಕಾಗುತ್ತೆ, ಜನರಲ್ ಅನಸ್ತೇಸಿಯಾ ಅಂತ ಕೊಡ್ತೀವಿ, ಇಷ್ಟೇ. ಆದ್ರೆ ಹಾಸ್ಪಿಟಲ್ ಸ್ಟೇ ನೀವು ಓಪನ್ ಸರ್ಜರಿ ಮಾಡಿದಾಗ ಒಂದ್ 4-5 ದಿನ ಇರೋದು. ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಅಂದ್ರೆ 1 ಇಲ್ಲಾಂದ್ರೆ 2 ದಿನ. ಇವತ್ತು ಆಪರೇಷನ್ ಮಾಡಿದ್ರೆ ನಾಳೆನೇ ಡಿಸ್ಚಾರ್ಜ್ ಮಾಡ್ಬೋದು, ಇಲ್ಲ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು. ಮತ್ತೆ ನಿಮ್ಮ ಏನಾದ್ರು ನೀವು ಮನೆ ಕೆಲಸನೂ ಮಾಡಬಹುದು, ಇಲ್ಲ ಎಂತಾರೆ ಆಫೀಸ್ ಕೆಲ್ಸಕ್ಕೆ ಹೋಗ್ತೀರಾ ಅಂದ್ರೆ ನೀವು ಜಾಸ್ತಿ ದಿನ ಲೀವ್ ತಗೊಳ್ಳೋದೇನ್ ಬೇಕಿಲ್ಲ. ನೀವು ಲೀವ್ ವೇಸ್ಟ್ ಮಾಡಿಸ್ಕೊಳ್ಳೋದು ಮತ್ತೆ ರೆಸ್ಟ್ ತಗೊಳ್ಳೋದೇನ್ ಬೇಕಿರಲ್ಲ. ಮತ್ತೆ ಓಪನ್ ಸರ್ಜರಿ ತರ ಕಾಂಪ್ಲಿಕೇಶನ್ ಲೈಕ್ ಬ್ಲೀಡಿಂಗ್, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಮ್ಮಿ ಅಂಡ್ ರೀಅಡ್ಮಿಷನ್ ಚಾನ್ಸಸ್ ಕಮ್ಮಿ. ಆ ತರ ನೋಡಕ್ ಹೋದಾಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ನಿಮ್ಗೆ ಕಾಸ್ಟ್ ಆಕ್ಚುಲಿ ಕಡಿಮೆ ಬೀಳುತ್ತೆ. ಎಸ್, ನಾರ್ಮಲ್ ಆಗಿ ನೀವು ಪೇಮೆಂಟ್ ಮಾಡಕ್ ಹೋದಾಗ ಒಂದ್ 10-15 ಸಾವಿರ ನಾರ್ಮಲ್ ಸರ್ಜರಿಗಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ಹೊರತು ಅದ್ರ ಬೆನಿಫಿಟ್ಸ್ ನೋಡಕ್ ಹೋದಾಗ ಅದು ಆಲ್ಮೋಸ್ಟ್ ನಿಮ್ಗೆ ಒಂದು 50-60 ಸಾವಿರ ಇಲ್ಲ 1 ಲಕ್ಷ ಅಷ್ಟು ಜಾಸ್ತಿನೇ ಬೆನಿಫಿಟ್ ಸಿಗುತ್ತೆ. ಸೊ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಷ್ಟು ದುಬಾರಿ ಅಲ್ಲ ನೀವು ಅನ್ಕೊಂಡಿರ್ತಾರ. ನಿಮ್ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ನ ಚೂಸ್ ಮಾಡಿ.